ಹಲೋ ಫ್ರೆಂಡ್ಸ್, ದಿಸ್ ಇಸ್ ವಿಜಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಫ್ಟಿಯ ಟೆಕ್ನಿಕಲ್ ಲೆವೆಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾವಿಲ್ಲಿ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಬಂದ್ಬಿಟ್ಟು 25,850 ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು. ನಿನ್ನೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿತ್ತು. ಇವತ್ತು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು. ಸೊ ಗ್ಯಾಪ್ ಅಪ್ ಆದ್ಮೇಲೆ ಏನಾಯ್ತು ಅಂತಂದ್ರೆ, ಇನ್ ದ ಅರ್ಲಿ ಮಾರ್ನಿಂಗ್ ಬೈಯರ್ಸ್ ವರ್ ವೆರಿ ಆಕ್ಟಿವ್. ಬೈಯರ್ಸ್ ಬಂದ್ಬಿಟ್ಟು ಸೊ ಮಾರ್ಕೆಟ್ ಅನ್ನ 25,950 ಲೆವೆಲ್ ವರೆಗೂ ತಗೊಂಡೋದ್ರು. ಇಲ್ಲಿಂದ ಮಾರ್ಕೆಟ್ ಅಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಯ್ತು. ಕರೆಕ್ಷನ್ ಆದಂತ ಮಾರ್ಕೆಟ್ ಅಗೇನ್ ಸೊ 25,850 ಲೆವೆಲ್ಗೆ ಬಂತು. ಇಲ್ಲಿ ಮಾರ್ಕೆಟ್ ಒಂದು ಸ್ಮಾಲ್ ಸಪೋರ್ಟ್ ತಗೊಂಡ್ಬಿಟ್ಟು ಸೊ ಕಂಟಿನ್ಯೂ ಆಗಿ ಮಾರ್ಕೆಟ್ ಮೇಲ್ಗಡೆ ಹೋಯ್ತು. ಮೇಲ್ಗಡೆ ಹೋದಂತ ಮಾರ್ಕೆಟ್ ಸೊ ಇವತ್ತು 26,000 ಒಂದು ನ್ಯೂ ಲೈಫ್ ಟೈಮ್ ಹೈ ಅನ್ನ ಕ್ರಿಯೇಟ್ ಮಾಡ್ತು. ಇದಾದ್ಮೇಲೆ ಇಲ್ಲಿ ಮತ್ತೆ ಮಾರ್ಕೆಟ್ ಅಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಯ್ತು. ಕರೆಕ್ಷನ್ ಆದಂತ ಮಾರ್ಕೆಟ್ ಮತ್ತೆ ಇಲ್ಲಿ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ 26,000 ವರೆಗೂ ಹೋಯ್ತು. ಲಾಸ್ಟ್ ಅಲ್ಲಿ ಕೊನೆಗೆ ಮತ್ತೆ ಒಂದು ಸಣ್ಣ ಕರೆಕ್ಷನ್ ಆಯ್ತು. ಕೊನೆಗೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಯ್ತು. ಸ್ನೇಹಿತರೆ, ಸೊ ಮಾರ್ಕೆಟ್ ಸೊ ಪ್ರತಿದಿನ ಏನಾಗ್ತಿದೆ ಅಂತ ಅಂದ್ರೆ ಹೈಯರ್ ಹೈ ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹೊಸ ಹೊಸ ಟೆರಿಟರಿಗಳಲ್ಲಿ ಟ್ರೇಡ್ ಆಗ್ತಿದೆ. ನಾವೇನಾದ್ರೂ ಟ್ರೇಡ್ ಮಾಡ್ಬೇಕು ಅಂತಂದ್ರೆ ಸೊ ನಮ್ಗೆ ಹಿಂದ್ಗಡೆ ಒಂದು ರೆಸಿಸ್ಟೆನ್ಸ್ ಝೋನ್ ಮತ್ತು ಸಪೋರ್ಟ್ ಝೋನ್ ಇರಬೇಕು. ಅಂದಾಗ ಮಾತ್ರ ನಮ್ಗೆ ಟ್ರೇಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಕಳೆದ ಒಂದು 2-3 ದಿನದಿಂದ ಮಾರ್ಕೆಟ್ ಪ್ರತಿದಿನ ಹೊಸ ಹೊಸ ಹೈಗಳನ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ, ಹೊಸ ಟೆರಿಟರಿಗಳಲ್ಲಿ ಹೊಸ ಲೆವೆಲ್ಗಳಲ್ಲಿ ಟ್ರೇಡ್ ಮಾಡ್ತಾ ಇರೋದ್ರಿಂದ ನಮ್ಗೆ ಟ್ರೇಡ್ ಮಾಡೋದಕ್ಕೆ ಸದ್ಯಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ಸೊ ನೀವೇನಾದ್ರೂ ಟ್ರೇಡ್ ಮಾಡ್ಬೇಕಂತಂದ್ರೆ ಇಲ್ಲಿ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಎಲ್ಲಿ ಅಂತಂದ್ರೆ ಸೊ ಮಾರ್ಕೆಟ್ ಇವತ್ತು 25,850 ಲೆವೆಲ್ಗೆ ಓಪನ್ ಆಯ್ತು. ಓಪನ್ ಆದ ತಕ್ಷಣನೇ ಇದೊಂದು ಸಪೋರ್ಟ್ ಝೋನ್ ಆಗಿ ಆಕ್ಟ್ ಆಗಿದೆ ಇವತ್ತು. ಅದಾದ್ಮೇಲೆ ಮಾರ್ಕೆಟ್ ಮೇಲ್ ಹೋಯ್ತು. ಮೇಲ್ ಹೋಗಿ ಈ ಒಂದು ಲೆವೆಲ್ ಅಲ್ಲಿ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಒಂದು ಸಣ್ಣ ಸಪೋರ್ಟ್ ತಗೊಂಡ್ಬಿಟ್ಟು ಮಾರ್ಕೆಟ್ ಮೇಲೆ ಹೋಗಿದೆ. ಇಲ್ಲಿ ನಿಮ್ಗೊಂದು ಒಳ್ಳೆ ಬೈಯಿಂಗ್ ಅಪಾರ್ಚುನಿಟಿ ಇತ್ತು. ನೀವೇನಾದ್ರೂ ಲಾಸ್ಟ್ ಅಲ್ಲಿ ಸೆಲ್ ಮಾಡೋದಿದ್ರೆ ನಿಮ್ಗೆ ಇಲ್ಲಿ ಒಂದು ಸಣ್ಣ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಕ್ಕಿದೆ. ಸೊ ಇಲ್ಲಿ ಸಿಕ್ಕಿದೆ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಮಾರ್ಕೆಟ್ ಈ ಲೆವೆಲ್ ಇಂದ ಕೆಳಗಡೆ ಬಂದಿದೆ. ಸೊ ಅದಾದ್ಮೇಲೆ ಮತ್ತೆ ಮಾರ್ಕೆಟ್ ಮೇಲೆ ಹೋಗಿದೆ. ಮತ್ತೆ ಮಾರ್ಕೆಟ್ ಮೇಲೆ ಹೋಗಿ ಕರೆಕ್ಟ್ ಆಗಿ 26,000 ಲೆವೆಲ್ಗೆ ಸೊ ಒಂದು ಬ್ರೇಕ್ ಡೌನ್ ತಗೊಂಡ್ಬಿಟ್ಟು ಮತ್ತೆ ಮಾರ್ಕೆಟ್ ಸಣ್ಣದಾಗಿ ಕೆಳಗಡೆ ಬಂದಿದೆ. ಇಲ್ಲಿ ನಿಮ್ಗೊಂದು ಸಣ್ಣ ಸೆಲ್ಲಿಂಗ್ ಅಪಾರ್ಚುನಿಟಿ ಸಿಕ್ಕಿದೆ. ಫ್ರೆಂಡ್ಸ್, ನಾವು ವಿ ವಿಲ್ ಡಿಸ್ಕಸ್ ಹೌ ವಿ ಕ್ಯಾನ್ ಪ್ಲಾನ್ ಫಾರ್ ಟುಮಾರೋ ಟ್ರೇಡ್. ಸ್ನೇಹಿತರೆ, ನಾಳೆ ನಾವು ಯಾವ ರೀತಿ ಟ್ರೇಡ್ ನ ಪ್ಲಾನ್ ಮಾಡ್ಬೋದು ಅಂತೇಳಿ ಇವಾಗ ಡಿಸ್ಕಷನ್ ಮಾಡಕ್ ಹೋಗೋಣ. ಅದಕ್ಕಿಂತ ಮುಂಚೆ 26,000 ಲೆವೆಲ್ ಇದೆಯಲ್ಲ, ವಿಚ್ ವಿಲ್ ಆಕ್ಟ್ ಆಸ್ ಅ ಮೇಜರ್ ರೆಸಿಸ್ಟೆನ್ಸ್ ಝೋನ್. 25,900 ದಿಸ್ ವಿಲ್ ಆಕ್ಟ್ ಆಸ್ ಅ ಸಪೋರ್ಟ್ ಝೋನ್. 25,800 ಲೆವೆಲ್ ಇದೆಯಲ್ಲ, this will act as a one more support. Let's say that ನಾಳೆ ಏನಾದ್ರೂ ಮಾರ್ಕೆಟ್ ಈ ಲೆವೆಲ್ ಅಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸೊ ಮಾರ್ಕೆಟ್ 25,900 ಈ ಒಂದು ಸಪೋರ್ಟ್ ಝೋನ್ ಬರೋವರೆಗೂ ಕಾಯ್ಬೇಕು. ಇಲ್ಲಿ ಬಂದಾದ್ಮೇಲೆ ಮಾರ್ಕೆಟ್ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಲಾಂಗ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ 25,950. ನೆಕ್ಸ್ಟ್ ಒನ್ ಇಸ್ ಗೋನ್ ಟು ಬಿ 25,600. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಲಿಲ್ಲ, ಈ ಲೆವೆಲ್ಸ್ ನ ಬ್ರೇಕ್ ಮಾಡ್ತು ಅಂತಂದ್ರೆ then you can go for a sell position. The first target is going to be so 25,850. Next one is going to be at 25,800. Friends, let's say that ಇವತ್ತು ಮಾರ್ಕೆಟ್ ಯಾವ ರೀತಿ ಗ್ಯಾಪ್ ಅಪ್ ಆಗಿದೆಯಲ್ಲ, ಅದೇ ರೀತಿ ನಾಳೆ ಏನಾದ್ರು ಮಾರ್ಕೆಟ್ ಗ್ಯಾಪ್ ಅಪ್ ಆಯ್ತು ಅಂತ ಇಟ್ಕೊಳ್ಳಿ. ಲೆಟ್ಸ್ ಸೇ ದಟ್ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು ಅಂತ ಇಟ್ಕೊಳ್ಳಿ. ಇಲ್ಲಿ ಓಪನ್ ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಸೊ 26,000 ಲೆವೆಲ್ ಬರೋವರೆಗೂ ಕಾಯ್ಬೇಕು. ಇಲ್ಲಿ ಬಂದಾದ್ಮೇಲೆ ಮಾರ್ಕೆಟ್ ಈ ರೀತಿ ಸುಮಾರು ಹೊತ್ತು ಕನ್ಸಾಲಿಡೇಟ್ ಆಗಿ ಒಂದೊಳ್ಳೆ ಬ್ರೇಕ್ಔಟ್ ಕೊಟ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಲಾಂಗ್ ಪೊಸಿಷನ್. ಒಂದು ವೇಳೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಆಗಲಿಲ್ಲ, ಸೆಲ್ಲರ್ಸ್ ಈ ಲೆವೆಲ್ ಇಂದ ತುಂಬಾ ಸ್ಟ್ರಾಂಗ್ ಆಗಿ ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡಿದ್ರೆ ದೆನ್ ಯು ಕ್ಯಾನ್ ಗೋ ಫಾರ್ ಅ ಸೆಲ್ ಪೊಸಿಷನ್. ದ ಫಸ್ಟ್ ಟಾರ್ಗೆಟ್ ಇಸ್ ಗೋನ್ ಟು ಬಿ ಅಟ್ 25,950. ನೆಕ್ಸ್ಟ್ ಒನ್ ಇಸ್ ಗೋನ್ ಟು ಬಿ ಅಟ್ 25,900. ಸ್ನೇಹಿತರೆ, ಮಾರ್ಕೆಟ್ ಪ್ರತಿದಿನ ಒಂದು ಹೈಯರ್ ಹೈ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ, ಪ್ರತಿದಿನ ಹೊಸ ಹೊಸ ಟೆರಿಟರಿಗಳಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಸೊ ನಮ್ಗೆ ಟ್ರೇಡ್ ಮಾಡೋದಕ್ಕೆ ಸದ್ಯಕ್ಕೆ ಅಂತ ಅವಕಾಶಗಳು ಸಿಗ್ತಾ ಇಲ್ಲ. ನಿಮ್ಗೆ ಕರೆಕ್ಟ್ ಆಗಿ ಟ್ರೇಡ್ ಮಾಡೋದಕ್ಕೆ ಅವಕಾಶ ಸಿಗ್ಬೇಕು ಅಂತಂದ್ರೆ ಮಾರ್ಕೆಟ್ ಈ ರೀತಿ ಒಂದು ಸಪೋರ್ಟ್ ಝೋನ್ ಮತ್ತು ರೆಸಿಸ್ಟೆನ್ಸ್ ಝೋನ್ ಗಳಲ್ಲಿ ಕಂಟಿನ್ಯೂ ಆಗಿ ಮಾರ್ಕೆಟ್ ಟ್ರೇಡ್ ಆಗ್ತಾ ಇರಬೇಕು. ಅಂದಾಗ ಮಾತ್ರ ನಮ್ಗೆ ಟ್ರೇಡ್ ಮಾಡೋದಕ್ಕೆ ಒಳ್ಳೆ ಅವಕಾಶ ಸಿಗುತ್ತೆ. ಫ್ರೆಂಡ್ಸ್, ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋ ಯೂಸ್ಫುಲ್. If you like this video, please to subscribe, please share it with the community. Thank you so much.